ದ್ರವ್ಯಕರ್ಮ, ಭಾವಕರ್ಮ, ನೋಕರ್ಮ. ತಿಳಿದನೊಬ್ಬ ಇದರ ಒಳ ಮರ್ಮ. ಇನ್ನು ಇವುಗಳನ್ನೂ ಸೆಳೆಯಬಾರದು ನನ್ನ ಚರ್ಮ. ಸಾಧ್ಯ ತಿಳಿದು ಆಚರಿಸಿ ಧರ್ಮ. ಕೈ ಕಾಲು ತಲೆ ಒಳಗೆಳೆದುಕೊಂಡ ಕೂರ್ಮ. ದ್ರವ್ಯಕರ್ಮ, ಭಾವಕರ್ಮ, ನೋಕರ್ಮ ಅಂತಂದರೆ ಇಲ್ಲಿ ದ್ರವ್ಯಕರ್ಮ ಅಂತಂದರೆ ಜ್ಞಾನವರ್ಣಯ, ದರ್ಶನವರ್ಣಯ, ವೇದನೀಯ, ಮೋಹನೀಯ, ಆಯುನಾಮ, ಗೋತ್ರಾಂತರ ಇವುಗಳನ್ನು 8 ಪ್ರಕಾರದ್ದು ಇದು ದ್ರವ್ಯಕರ್ಮ. ಇನ್ನು ಭಾವಕರ್ಮ ಅಂತಂದರೆ ಕ್ರೋಧ, ಮಾನ, ಮಾಯ, ಲೋಭ. ನೋಕರ್ಮ ಅಂತಂದರೆ ಔದಾರಿಕ, ವೈಕರಿಕ, ಆಹಾರಕ ಶರೀರಗಳಿಗೆ ಉಪಯೋಗವಾಗುವ ಜಾತಿಯ ಪುದ್ಗಲ ಪರಮಾಣುಗಳು. ಜಿನದೇವರಿಂದ ಅಥವಾ ಶಾಸ್ತ್ರದಿಂದ ಅಥವಾ ಗುರುವಿನಿಂದ ಯಾರಿಂದಲಾದರೂ ಇವುಗಳ ರಹಸ್ಯ ಯಾರು ತಿಳಿದು ಬಿಟ್ರು. ಇದರ ಜೊತೆಗೆ ಅವರು 57 ಪ್ರಕಾರದ ಆಶ್ರವಗಳು ಅಂದರೆ ಕರ್ಮಗಳು ಬರುವಂಥ ದಾರಿಗಳನ್ನು ತಿಳಿದು ಬಿಟ್ರು. ಮತ್ತೆ ವಿಚಾರ ಮಾಡಿದ್ರು, ಇನ್ನು ಮುಂದೆ ನನ್ನ ಚರ್ಮದ ಒಳಗೆ ಅಡಗಿರುವಂತಹ ಕಾರ್ಮಾಣು ಶರೀರ ಈ ಕರ್ಮ ಪರಮಾಣುಗಳನ್ನು ಸೆಳೆದುಕೊಳ್ಳಬಾರದೆಂದು ವಿಚಾರಿಸಿ ತಿಳಿದು ಅದರ ಮೇಲೆ ಶ್ರದ್ಧೆ ಮಾಡಿ ತನ್ನ ಅನುಕೂಲಕರ ವ್ಯವಸ್ಥೆ ದಿನಗಳನ್ನು ನೋಡಿ ಕೈಕಾಲುಗಳನ್ನು ಹೊರ ಪ್ರಪಂಚದಿಂದ ಒಳಗೆಳೆದುಕೊಂಡ ಕೂರ್ಮ ಅಂತಂದರೆ ಇಲ್ಲಿ ಆಮೆ. ಯಾವ ರೀತಿ ಭಯ ಉತ್ಪನ್ನ ಆದ ಸಮಯದಲ್ಲಿ ಆಮೆಯು ತನ್ನ ತಲೆ ಮತ್ತು ಕೈಕಾಲುಗಳನ್ನು ಒಳಗೆ ಎಳೆದುಕೊಂಡು ಸುರಕ್ಷಿತವಾಗಿ ಇಡುತ್ತದೆ, ಆ ರೀತಿ ಅಂದರೆ ಮನ ವಚನ ಕಾಯವನ್ನು ಹೊರಗೆ ಎಲ್ಲೂ ಬಿಡದೆ ಆತ್ಮದಲ್ಲಿಯೇ ಸುರಕ್ಷಿತವಾಗಿ ಇಡುವುದು, ಇದನ್ನು ಗುಪ್ತವಾಗಿ ಇಡುವುದು ಅನ್ನುತ್ತಾರೆ. ಅದನ್ನೇ ಮಹಾಶಾಸ್ತ್ರಗಳಲ್ಲಿ ಅಂದರೆ ಜಿನೇಂದ್ರ ಭಗವಾನರ ಮಹಾಶಾಸ್ತ್ರಗಳಲ್ಲಿ ಅದನ್ನೇ ಗುಪ್ತಿ ಎಂದಿದ್ದಾರೆ. ಆ ಗುಪ್ತಿಗಳು ಮನೋಗುಪ್ತಿ, ವಚನಗುಪ್ತಿ, ಕಾಯಗುಪ್ತಿ, ಇವು 3 ಗುಪ್ತಿಗಳು. ಈ 3 ಗುಪ್ತಿಗಳು ನೇರವಾಗಿ ಶುಕ್ಲ ಧ್ಯಾನವನ್ನು ಪ್ರಾಪ್ತ ಮಾಡಿ ಕೊಡುತ್ತವೆ. ಆ ಸಾಮರ್ಥ್ಯ ಗುಪ್ತಿಗಳಲ್ಲಿ ಇದೆ. ಮತ್ತು ಅದೊಂದು ಈ ಗುಪ್ತಿ ಏನಿದೆ, ಮನೋಗುಪ್ತಿ, ವಚನಗುಪ್ತಿ, ಕಾಯಗುಪ್ತಿ, ಇದು ಸರ್ವಶ್ರೇಷ್ಠ ಆಚರಣೆ ವಿಭಾಗದ ವಿಷಯ ಇದೆ. ಆಚರಣಾ ವಿಭಾಗದಲ್ಲಿ ಮನೋಗುಪ್ತಿ, ವಚನಗುಪ್ತಿ, ಕಾಯಗುಪ್ತಿಗಿಂತ ದೊಡ್ಡ ಆಚರಣೆ ಯಾವುದೂ ಕೂಡ ಇಲ್ಲ.